ನಿಮ್ಮ ಜೀವನದಲ್ಲಿ ಪ್ರಗತಿನೇ ಕಾಣ್ತಿಲ್ಲ, ಚಿಂತೆಗಳೇ ಜಾಸ್ತಿ, ಆರೋಗ್ಯ ಸರಿ ಇರೋದಿಲ್ಲ ಅಂದಾಗ ಶಾಸ್ತ್ರ ನೋಡೋರ ಹತ್ರ ಓಡೋದಲ್ಲ. ನಿಮಗೆ ಕೊಡೋ 5 ಸಜೆಷನ್ಗಳನ್ನ 30 ದಿವಸ ತನಕ ಫಾಲೋ ಮಾಡಿ. ಇದಾದ್ಮೇಲೂ ನಿಮಗೆ ಸೊಲ್ಯೂಷನ್ ಸಿಗ್ಲಿಲ್ಲ ಅಂತಂದ್ರೆ ಕನ್ಸಲ್ಟೇಷನ್ನ ಮೊರೆ ಹೋಗ್ಬೋದು. ಫಸ್ಟ್ ಮೇನ್ ಥಿಂಗ್ ಏನು ಅಂತಂದ್ರೆ ಬೇಗ ಏಳ್ಬೇಕು. ಸೂರ್ಯೋದಯ ಆಗೋಕ್ಕಿಂತ ಮುಂಚೆನೇ ಎದ್ದು 1 ಗ್ಲಾಸ್ ವಾರ್ಮ್ ವಾಟರ್ ಕುಡಿದು ಪ್ರಾಣಾಯಾಮ, ಎಕ್ಸಸೈಸಸ್ ಮಾಡಿ. ಎರಡನೇದು ಆಹಾರ, ನಿಮ್ಮ ಫುಡ್ ಪ್ಯಾಟರ್ನ್ ಟೈಮಿಗೆ ತಿನ್ನಿ. ಕಾರ್ಪೊರೇಟಲ್ಲಿ ಸಫರ್ ಆಗ್ತಿರೋರಿಗೆ ಇದು ಮೇಯ್ನ್ ಆಗಿರುತ್ತೆ. ಇನ್ನು ಈವ್ನಿಂಗ್ ಸನ್ಸೆಟ್ ಆದಮೇಲೆ ಜಾಸ್ತಿ ತಿನ್ನೋದು ಅವಾಯ್ಡ್ ಮಾಡಿ. ಮೂರನೇದು ವ್ಯಾಯಾಮ, ದಿನಕ್ಕೆ 30ರಿಂದ 40 ನಿಮಿಷ ನೀವು ಎಕ್ಸಸೈಸ್ ಮಾಡಲೇಬೇಕಾಗಿರುತ್ತೆ. ನಾಲ್ಕನೇದು ನಿಮ್ಮ ಮನಸ್ಸು, ನೀವು ಯಾವಾಗ ನಿಮ್ಮ ಮನಸ್ಸನ್ನ ಕಂಟ್ರೋಲ್ ಇಟ್ಕೊಳ್ತೀರಾ, ಏಕಾಗ್ರತೆಯಲ್ಲಿ ಇಟ್ಕೊಂಡಿರ್ತೀರಾ, ಅಷ್ಟೇ ನಿಮಗೆ ಒಳ್ಳೇದಾಗುತ್ತೆ. ನಿಮ್ಮ ಲೈಫ್ ಗೋಲ್ಗಳನ್ನ ನಿಮ್ಮ ಸಬ್ಕಾನ್ಷಿಯಸ್ಗೆ ಬಿಟ್ಕೊಡಿ. ಒಳ್ಳೆ ಥಾಟ್ಸ್ನ ತಗೊಳ್ಳಿ, ಮೋಟಿವೇಟೆಡ್ ಆಗಿರಿ, ಇದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಐದನೇದು ನಿಮ್ಮ ಬೆಡ್ ಟೈಮ್. ಮೇನ್ ಥಿಂಗ್, ಸ್ಕ್ರೀನ್ ಟೈಮ್ ತಪ್ಪಿಸಿ. ಮಲ್ಗೋಕೆ 1 ಅವರ್ ಮುಂಚೆನೆ ನಿಮ್ಮ ಫೋನ್ಗಳನ್ನ ಶಟ್ ಡೌನ್ ಮಾಡಿಟ್ಬಿಡಿ. ಸಮಯಕ್ಕೆ ಸರಿಯಾಗಿ ಮಲಗಿ. ಇದಿಷ್ಟು ಟಿಪ್ಸ್ಗಳನ್ನ ಫಾಲೋ ಮಾಡಿಯೂ ನಿಮಗೆ ಸೊಲ್ಯೂಷನ್ ಸಿಗಲಿಲ್ಲ ಅಂತಂದ್ರೆ ನಿಮಗೆ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಅಗತ್ಯ ಇದೆ. ಎಲ್ರಿಗೂ ಶುಭವಾಗಿ.